ಮತ್ತೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಪರ್ವ. ಇತ್ತ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆ. ದೆಹಲಿ ದಂಗಲ್ನಲ್ಲಿ ಖಾಕಿ ನಡುವೆ ವಾರ್ ಯಾಕೆ? ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ? ಆಗಿದ್ದಿಷ್ಟು, ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ. ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಪರ್ವ. ಇತ್ತ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆ. ದೆಹಲಿ ದಂಗಲ್ನಲ್ಲಿ ಖಾಕಿ ನಡುವೆ ವಾರ್ ಯಾಕೆ? ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ? ಆಗಿದ್ದಿಷ್ಟು, ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ.
ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಪರ್ವ. ಇತ್ತ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ ಪೊಲೀಸರ ನಡುವೆ ತಣ್ಣಗೆ ಒಂದು ಸಮರ ಕೂಡ ಶುರುವಾಗಿದೆ. ದೆಹಲಿ ದಂಗಲ್ನಲ್ಲಿ ಖಾಕಿ ನಡುವೆ ವಾರ್ ಯಾಕೆ? ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದೆಹಲಿ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಆಪ್ ಸಮರ. ದೆಹಲಿ ಪೊಲೀಸರ ವಿರುದ್ಧ ಕೇಜ್ರಿ ಗಂಭೀರ ಆರೋಪ. ದೆಹಲಿ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಣದಲ್ಲಿ ಬಿಜೆಪಿ ಹಾಗೂ ಆಪ್ ನಡುವಿನ ಸಮರ ಜೋರಾಗ್ತಿದೆ. ವಾಗ್ದಾಳಿ, ವಾಕ್ ಸಮರದ ನಡುವೆ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬಿಜೆಪಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಇದೀಗ ದೆಹಲಿ ಪೊಲೀಸರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ. ಆ ಪ್ರಚಾರಕ್ಕೆ ಪೊಲೀಸರ ಮೂಲಕ ಅಡ್ಡಿಪಡಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ಖಾಕಿ ಸಮರ ಯಾಕೆ? ಆಗಿದ್ದಿಷ್ಟು, ದೆಹಲಿಗೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಆಪ್ ನಾಯಕರ ಪರವಾಗಿ ಪಂಜಾಬ್ ಆಪ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಪಂಜಾಬ್ ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಹೊಸ ದಂಗಲ್ ಶುರುವಾಗಿದೆ. ದೆಹಲಿಯಲ್ಲಿ ಪ್ರಚಾರ ಮಾಡ್ತಾ ಇರೋ ಪಂಜಾಬ್ ಆಪ್ ನಾಯಕರ ಸುರಕ್ಷೆಗಾಗಿ ನಾವು ದೆಹಲಿಗೆ ಬಂದಿದ್ದೇವೆ ಅಂತ ಪಂಜಾಬ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸರು ಹೇಳುವುದೇ ಬೇರೆ. ದೆಹಲಿಯಲ್ಲಿ ಈಗ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಪಂಜಾಬ್ ಪೊಲೀಸರು ಯಾವುದೇ ಮಾಹಿತಿ ನೀಡದೆ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ರಿಪಬ್ಲಿಕ್ ಡೇ ಸೆಕ್ಯೂರಿಟಿಗೆ ಸಮಸ್ಯೆಯಾಗತ್ತೆ. ನಿಮ್ಮ ಓಡಾಟದ ಮಾರ್ಗವನ್ನ ನಮಗೆ ಮೊದಲೇ ತಿಳಿಸಬೇಕು ಅಂತ ದೆಹಲಿ ಪೊಲೀಸರು ಫರ್ಮಾನು ಹೊರಡಿಸಿದ್ದಾರೆ. ಆಪ್ ಮತ್ತು ಬಿಜೆಪಿ ನಡುವಣ ಸಮರಕ್ಕೆ ಕಾರಣವಾಗಿರುವುದು ಇದೇ ವಿಚಾರ ಎತ್ತಿಕೊಂಡಿರುವ ಕೇಜ್ರಿವಾಲ್ ಆಪ್ ನಾಯಕರ ಓಡಾಟಕ್ಕೆ ದೆಹಲಿ ಪೊಲೀಸರು ಅಡ್ಡ ಬರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರವಿದ್ದರೂ ದೆಹಲಿ ಪೊಲೀಸರು ಮುಖ್ಯಮಂತ್ರಿ ಆತಿಶಿ ಕೆಳಗಡೆ ಕೆಲಸ ಮಾಡಲ್ಲ. ದೆಹಲಿ ಪೊಲೀಸರು ಏನಿದ್ರೂ ರಿಪೋರ್ಟ್ ಮಾಡಿಕೊಳ್ಳುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ. ಹಾಗಾಗಿ ಇದೀಗ ದೆಹಲಿ ದಂಗಲ್ನಲ್ಲಿ ಪೊಲೀಸರ ದಂಗಲ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ, ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.